ಬೆಂಗಳೂರಿನಲ್ಲಿ ನೀವೇನಾದರೂ ಬೇರೆಯವರ ಮನೆಗಳಿಗೆ ಅರಿಶಿನ ಕುಂಕುಮ ಇಟ್ಕೊಳ್ಳೋದಕ್ಕೆ ಅಥವಾ ಪೂಜೆ ಪುನಸ್ಕಾರಕ್ಕೆ ಮಹಿಳೆಯರು ಹೋಗ್ತಾ ಇದ್ರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಇದಕ್ಕೆ ಮುಖ್ಯವಾದ ಕಾರಣ ಏನು ಎಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಈ ಕೇಸ್ನಲ್ಲಿ ಒಬ್ಬ ವ್ಯಕ್ತಿ, ಆತನ ಹೆಸರು ಪ್ರವೀಣ್ ಭಟ್ ಅಂತ, ಈತ ಯಾವ ರೀತಿ ಕಳ್ಳತನವನ್ನು ಮಾಡ್ತಾ ಇದ್ದಾನೆ, ಅದೇ ರೀತಿ ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ಯಾವ ರೀತಿ ಈತ ಕಳ್ಳತನದಲ್ಲಿ ಶಾಮೀಲಾಗಿದ್ದ, ಇವೆಲ್ಲವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸದ್ಯ ಈ ಒಂದು ಪ್ರಕರಣ ದಾಖಲಾಗಿರೋದು ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಷ್ಟಕ್ಕೂ ಈತ ಮೋಡಸ್ ಆಫರೆಂಡಿನ ಯಾವ ರೀತಿ ಮಾಡ್ತಾ ಇದ್ದ, ಅದೇ ರೀತಿ ಈತ ಯಾವ ರೀತಿ ಕುಕೃತ್ಯಗಳಲ್ಲಿ ಈತ ಭಾಗವನ್ನು ವಹಿಸ್ತಾ ಇದ್ದ ಅಂತ ನೀವು ಕೇಳಿದ್ದೆ ಆದರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಈತ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ದೇವಸ್ಥಾನದಲ್ಲಿ ಸಾಕಷ್ಟು ಪುರೋಹಿತರು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಅಲ್ಲೇ ಇರ್ತಾರೆ. ಅವರ ಹತ್ತಿರಕ್ಕೆ ಹೋಗಿ ಸಾಕಷ್ಟು ರೀತಿಯಲ್ಲಿ ಏನು 1,000 ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, ಏನು ಮಂಗಳಾರತಿಯನ್ನು ತೆಗೆದುಕೊಂಡು ಅವರ ತಟ್ಟೆಗೆ ಅಷ್ಟು ಹಣವನ್ನು ಹಾಕಿ ಅವರನ್ನ ಬುಟ್ಟಿಗೆ ಬೀಳಿಸ್ಕೊತಾ ಇದ್ದ. ನಂತರದಲ್ಲಿ ಅವರ ಹತ್ತಿರ ಆಗಿ ಈತನ ಏನೋ ಒಂದು ಪ್ಲಾನ್ ಇತ್ತು. ತಮ್ಮ ಮನೆಯಲ್ಲಿ ಒಂದು ಪೂಜೆ ನಡೀತಾ ಇದೆ, ಈ ಸಂಬಂಧ ನಿಮ್ಮ ಮನೆಯ ಮಹಿಳೆಯರನ್ನ ನಮ್ಮ ಮನೆಗೆ ಪೂಜೆಗೆ ಕಳಿಸ್ಕೊಡಿ, ಅಲ್ಲಿ ಅವರಿಗೆ ಏನು ಹಣ ಆಗಿರ್ಬೋದು, ಅದೇ ರೀತಿ ಸೀರೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿ ಮರಳನ್ನ ಮಾಡಿ ಅವರ ಏನು ಅಲ್ಲಿ ಪುರೋಹಿತರಿರ್ತಾರೆ ಅವರ ಮನೆಯ ಹೆಂಗಸರನ್ನ ಈತ ಮನೆಗೆ ಕರೆಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದ. ಅಂದ್ರೆ ಒಂದೇ ಬಾರಿ ಅಥವಾ ಅಟ್ ಎ ಟೈಮ್ ಸುಮಾರು 5 ರಿಂದ 6 ಜನ ಹೆಂಗಸರನ್ನ ಈತ ಆಟೋದಲ್ಲಿ ಏನು ಮನೆಗೆ ಕರೆಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದ. ನಂತರದಲ್ಲಿ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಮಾರ್ಕೆಟ್ ಬಳಿ ಹೋಗ್ತಾನೆ. ಮಾರ್ಕೆಟ್ ಬಳಿ ಹೋಗಿ ಎಲ್ಲರನ್ನೂ ಕೂಡ ಅಲ್ಲಿ ಇಳಿಸಿ, ಏನು ಇಲ್ಲಿಂದ ನೀವು ಆ ಮನೆಗೆ ಹೋಗ್ತೀರಾ, ಅಲ್ಲಿ ಚಿನ್ನವನ್ನು ಹಾಕಿಕೊಂಡು ಹೋಗುವಂತಿಲ್ಲ, ಹೀಗಾಗಿ ನನಗೆ ನಿಮ್ಮ ಬಳಿ ಇರುವ ಚಿನ್ನವನ್ನೆಲ್ಲ ಕೊಡಿ, ನಂತರದಲ್ಲಿ ನಾನು ನಿಮಗೆ ರಿಟರ್ನ್ ಚಿನ್ನವನ್ನು ಕೊಡ್ತೀನಿ ಅಂತ ಹೇಳಿ ಈತ ಏನು ಅವರ ಬಳಿ ಇರ್ತಕ್ಕಂಥ ಚಿನ್ನವನ್ನೆಲ್ಲ ಪಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ. ನಂತರದಲ್ಲಿ ಇದೇ ರೀತಿ ಸುಮಾರು 5 ರಿಂದ 6 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಈ ರೀತಿಯ ಕೆಲಸಗಳನ್ನ ಮಾಡಿದ್ದಾನೆ. ಅದರಲ್ಲಿ ಅತಿ ಪ್ರಮುಖವಾಗಿ ರಾಜಾಜಿನಗರ ಒಂದು ಕಡೆ ಆದರೆ, ಅದೇ ರೀತಿ HSR ಲೇಔಟ್ ಆಗಿರ್ಬೋದು, ಅದೇ ರೀತಿ ಬನಶಂಕರಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿ ಪ್ರದೇಶದಲ್ಲಿ ಈ ರೀತಿಯ ಕೆಲಸಗಳನ್ನ ಮಾಡಿದ್ದ. ಅದೇ ರೀತಿ ಈತ ಈ ಹಿಂದೆಯೂ ಕೂಡ ಸಾಕಷ್ಟು ಈ ರೀತಿಯ ಕೃತ್ಯಗಳನ್ನ ಮಾಡಿ ಪೊಲೀಸರ ಅತಿಥಿಯಾಗಿದ್ದ. ಆದರೆ ಸದ್ಯದ ಕೇಸ್ನಲ್ಲಿ ಈತ ಯಾವ ರೀತಿ ಸಿಕ್ಕಾಕೊಂಡ ಅಂತ ನೋಡ್ತಾ ಹೋದ್ರೆ, ರಾಜಾಜಿನಗರ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಆ ಕಂಪ್ಲೇಂಟ್ ಅಲ್ಲಿ ಯಾವ ರೀತಿ ಅವರು ಬರೆದಿರ್ತಾರೆ ಅಂತ ಅಂದ್ರೆ, ಅವರು ಒಬ್ಬ ಮಠದ ಪೌರೋಹಿತ್ಯವನ್ನು ಮಾಡ್ತಾ ಇರ್ತಾರೆ. ಪೌರೋಹಿತರು ಅಂತಂದ್ರೆ ಸಾಧಾರಣವಾಗಿ ಎಲ್ಲ ರೀತಿಯ ಭಕ್ತಾದಿಗಳಾಗಿರ್ಬೋದು ಅಥವಾ ಬಿಸ್ನೆಸ್ ಮೆನ್ ಆಗಿರ್ಬೋದು, ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರ ದರ್ಶನವನ್ನು ಪಡೆದು ಅಲ್ಲಿಂದ ತೆರಳ್ತಾರೆ. ಈತನು ಕೂಡ ಇದೇ ಪ್ಲಾನ್ ಅನ್ನ ಮಾಡಿಕೊಂಡು ಅವರಿಗೆ ಹತ್ತಿರ ಆಗಿದ್ದ. ಅವ್ರನ್ನ ಭೇಟಿಯಾಗಿ ಅವರಿಗೆ ಸಾಕಷ್ಟು ಏನು ಆರತಿ ಮಾಡುವ ತಟ್ಟೆಗೆ ಹಣವನ್ನು ಹಾಕಿ ಅವರಿಗೆ ಹತ್ತಿರ ಆಗ್ತಾನೆ. ನಂತರದಲ್ಲಿ ಈತನ ಮೋಡಸ್ ಆಫ್ ಆಪರೆಂಡಿ ಅಂತ ನಾವೇನು ಕರಿತೀವಿ ಅಥವಾ ಎಮ್ಮು ಅಂತ ಏನು ಕರಿತೀವಿ, ಅದರ ಮೂಲಕವೇ ಅವರನ್ನ ಪರಿಚಯ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಪೂಜೆ ಇದೆ, ಹೀಗಾಗಿ ನಿಮ್ಮ ಮನೆಯಲ್ಲಿರುವ ಮಹಿಳೆಯರನ್ನ ಅದೇ ರೀತಿ ನಿಮ್ಮ ಪತ್ನಿಯನ್ನ ಕಳಿಸ್ಕೊಡಿ ಎನ್ನುವ ಒಂದು ಮನವಿಯನ್ನ ಮಾಡ್ತಾನೆ. ಅವರು ಕೂಡ ಮೇ ಬಿ ಇರಬಹುದೇನೋ ಅಂತ ನಂಬಿಕೊಂಡು ಈತ ಹೇಳಿದ ರೀತಿಯಲ್ಲೇ ಕಳಿಸ್ಕೊಡ್ತಾರೆ. ನಂತರದಲ್ಲಿ ಈತನ ಏನು ಪ್ರೀ ಪ್ಲಾನ್ ಇತ್ತು, ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿನ್ನಾಭರಣ ಎಲ್ಲವನ್ನೂ ಕೂಡ ಈತ ತನ್ನ ಬಳಿ ಇರಿಸ್ಕೊಂಡು ಆ ಮಹಿಳೆಯರನ್ನ ಬೇರೆ ಆಟೋದಲ್ಲಿ ಕಳಿಸಿ ಈತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ನಂತರದಲ್ಲಿ ಈ ಒಂದು ದೂರು ದಾಖಲಾಯಿತು. ದಾಖಲಾದ ನಂತರವೇ ಎಚ್ಚೆತ್ತ ಪೊಲೀಸರು ಆತನ ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡುವ ಮೂಲಕ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಬಂಧಿತನಿಂದ ಸುಮಾರು 15 ಲಕ್ಷ ಮೌಲ್ಯದ 116 ಗ್ರಾಂ ಚಿನ್ನ, ಅದೇ ರೀತಿ 409 ಗ್ರಾಂ ಬೆಳ್ಳಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಳುವ ವಿಚಾರವೇನು ಅಂತ ನೋಡ್ತಾ ಹೋದ್ರೆ, ಬೆಂಗಳೂರಿನಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ. ದೇವಸ್ಥಾನಗಳು ಅಂತ ಅಂದಮೇಲೆ ಭಕ್ತಾದಿಗಳ ಹೆಸರಿನಲ್ಲಿ ಸಾಕಷ್ಟು ಜನರು ಅಲ್ಲಿ ಹೋಗಿ ದೇವರ ದರ್ಶನವನ್ನು ಪಡೀತಾರೆ, ಅದೇ ರೀತಿ ಆಶೀರ್ವಾದವನ್ನು ಪಡೆಯುವ ಕೆಲಸವನ್ನ ಮಾಡ್ತಾರೆ. ಆದರೆ ಇವರು ಎಷ್ಟರ ಮಟ್ಟಿಗೆ ನಂಬಿಕೆಗೆ ಅರ್ಹರು ಅನ್ನೋದನ್ನ ಇಲ್ಲಿ ಥಿಂಕ್ ಮಾಡಲೇಬೇಕು. ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಮಹಿಳೆಯರು, ಅದರಲ್ಲೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡುವ ಮಹಿಳೆಯರು ಬೇರೆಯವರ ಮನೆಯಲ್ಲಿ ಅಥವಾ ಅಕ್ಕಪಕ್ಕದವರ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದ್ರು ಎನ್ನುವ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ಚಿನ್ನಾಭರಣಗಳನ್ನು ಹಾಕೊಂಡು ಹೋಗುವುದು ವಾಡಿಕೆ. ಹೀಗಾಗಿ ಈ ರೀತಿ ನೀವು ಬೇರೆಯವರ ಮನೆಗೆ ಹೋಗುವ ಮುನ್ನ ಇವತ್ತಿನ ದಿನದಿಂದ ಮುಂದಿನ ದಿನದ ತನಕ ನೀವು ಯೋಚನೆ ಮಾಡಲೇಬೇಕು. ಇಲ್ಲವಾದಲ್ಲಿ ಈ ರೀತಿಯ ಚಿನ್ನಾಭರಣ ಕಳೆದುಕೊಳ್ಳುವವರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಸೇರ್ಕೊಳ್ಬಹುದು. ಸದ್ಯ ಏನು ಪ್ರವೀಣ್ ಭಟ್ ಎನ್ನುವ ವ್ಯಕ್ತಿ ಇದ್ದಾನೆ, ಈತ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಹಿಂದೆ ಸಾಕಷ್ಟು ಕಳ್ಳತನದಲ್ಲಿ ಈತ ಪಾಲ್ಗೊಂಡಿದ್ದ. ಅದೇ ರೀತಿ ಈತ ಏನು ಚಿನ್ನಾಭರಣಗಳನ್ನ ಕದಿಯುವ ಕೆಲಸವನ್ನ ಮಾಡ್ತಾ ಇರಲಿಲ್ಲ, ಅವರನ್ನ ಕರೆಸ್ಕೊಂಡು ಅವರ ಬಳಿ ಇದ್ದ ಚಿನ್ನಾಭರಣಗಳನ್ನ ಏನು ತನ್ನ ಒಂದು ಉಪಾಯ ಅಥವಾ ಪ್ಲಾನ್ನ ಮೂಲಕ ಅವರ ಬಳಿಯಿಂದ ಈತ ಪಡೆದುಕೊಂಡು ಅಲ್ಲಿಂದ ಈತ ಎಸ್ಕೇಪ್ ಆಗ್ತಾ ಇದ್ದ. ಕೆಲವಷ್ಟು ಜನರು ಏನು ಒಂದು ದೂರನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಿಲ್ಲ, ಯಾಕೆಂದ್ರೆ ಒಂದು ಪಕ್ಷದಲ್ಲಿ ದೂರನ್ನ ದಾಖಲು ಮಾಡಿದ್ರೆ ಎಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಎನ್ನುವ ದೃಷ್ಟಿಯಿಂದ ಕೆಲವೊಬ್ಬರು ದೂರನ್ನ ದಾಖಲು ಮಾಡಿಲ್ಲ ಎನ್ನುವ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಈ ರೀತಿ ಅಂದರೆ ಪೂಜೆ ಪುನಸ್ಕಾರಕ್ಕೆ ಕರೆದು ವಂಚಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅನ್ನೋದು ಕೂಡ ಅಷ್ಟು ಸತ್ಯ. ಹೀಗಾಗಿ ಮುಂದಿನ ಬಾರಿ ನೀವೇನಾದರೂ ಈ ರೀತಿಯ ಅರಿಶಿನ ಕುಂಕುಮ ಇಟ್ಕೊಳ್ಳೋದಕ್ಕೆ, ಅದೇ ರೀತಿ ಬೇರೆ ಬೇರೆ ಪೂಜೆ ಪುನಸ್ಕಾರಗಳಿಗೆ ಯಾರೋ ಕರೆದ್ರು ಅಂತ ಹೋಗುವ ಮುನ್ನ ಕೊಂಚ ಯೋಚನೆ ಮಾಡಿ, ಇಲ್ಲವಾದಲ್ಲಿ ನಿಮಗೂ ಕೂಡ ಇದೇ ರೀತಿಯ ವಂಚನೆಯ ಅನುಭವ ಆಗಬಹುದು. ಸದ್ಯ ಇನ್ನು ರಾಜಾಜಿನಗರ ಪೊಲೀಸರು ಕೂಡ
ಪ್ರವೀಣ್ ಭಟ್ಟನ್ನ ಬಂಧಿಸಿ ಏನು ಆತನನ್ನ ಜೈಲಿಗೆ ಅಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಆತನ ಬಳಿ ಇದ್ದ ಚಿನ್ನಾಭರಣ ಯಾರದ್ದು, ಅದು ಯಾರ್ಯಾರಿಗೆ ಸೇರಬೇಕು ಎನ್ನುವ ಒಂದು ಐಡೆಂಟಿಫಿಕೇಶನ್ ಪ್ರಕ್ರಿಯೆಯನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಸ್ತುತವಾದಂತಹ ಅಥವಾ ಈ ಕೇಸ್ನ ಮಾಹಿತಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್ ಗ್ಯಾಂಟಿ, ನ್ಯೂಸ್ ಬೆಂಗಳೂರು.